ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಸ್ಟಾರ್ ಪ್ರಚಾರಕ ಹಾಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಬತಾಯೆಂಗೆ ತೋ ಕಟೇಂಗೆ ವಿಭಜನೆಯಿಂದ ವಿನಾಶ ಎಂಬ ಘೋಷಣೆಗೆ ಮಹಾಯುತಿ ಮೈತ್ರಿಕೂಟದ ಪಕ್ಷಗಳಲ್ಲಿ ಮಾತ್ರವಲ್ಲದೆ ಬಿಜೆಪಿಯಲ್ಲೇ ಅಪಸ್ವರಗಳು ಕೇಳಿ ಬಂದಿವೆ. ಪಕ್ಷದ ಮುಖಂಡರಾದ ಪಂಕಜ ಮುಂಡೆ ಮತ್ತು ಅಶೋಕ್ ಚೌಹಾಣ್ ಅವರು ಯೋಗಿ ಘೋಷಣೆಯ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಮಿತ್ರ ಪಕ್ಷಗಳ ಪೈಕಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಮುಖಂಡ ಅಜಿತ್ ಪವಾರ್ ಈಗಾಗಲೇ ಯೋಗಿ ಘೋಷಣೆಯನ್ನು ಖಂಡಿಸಿದ್ದಾರೆ. ಇಂತಹ ಘೋಷಣೆಗಳು ಉತ್ತರದಲ್ಲಿ ಪ್ರಯೋಜನಕ್ಕೆ ಬರಬಹುದು, ಆದರೆ ಸಂತರ ನಾಡು ಶಿವನ ಅನುಯಾಯಿಗಳ ಮಹಾರಾಷ್ಟ್ರಕ್ಕೆ ಸೂಕ್ತವಲ್ಲ ಅಂತ ಹೇಳಿ ಅಭಿಪ್ರಾಯಪಟ್ಟಿದ್ದಾರೆ. ವಿರೋಧ ಪಕ್ಷಗಳು ಈ ಘೋಷಣೆಯನ್ನ ಕಟುವಾಗಿ ಟೀಕಿಸಿದ್ದು ಕೋಮು ಪ್ರಚೋದಕ ಎಂದು ಬಣ್ಣಿಸಿವೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಇದನ್ನು ಅನುಕರಿಸದು ಏಕೆ ತೋ ಸೇವ್ ಹೇ ಎಂದು ವಿಶ್ಲೇಷಿಸಿದ್ದಾರೆ. ಆದರೂ ಪಕ್ಷದ ಹಲವು ಮುಖಂಡರಿಗೆ ಇದು ಪಥ್ಯವಾಗಿಲ್ಲ. ಬಿಜೆಪಿ ನಾಯಕರಾಗಿದ್ದ ಗೋಪಿನಾಥ್ ಮುಂಡೆಯವರ ಪುತ್ರಿ ಪಂಕಜ ಮುಂಡೆ ಈ ಬಗ್ಗೆ ಧ್ವನಿ ಎತ್ತಿದವರಲ್ಲಿ ಮೊದಲನೆಯವರು. ಮುಕ್ತವಾಗಿ ಹೇಳಬೇಕಂದ್ರೆ ನನ್ನ ನೀತಿಗಳು ಭಿನ್ನ, ಒಂದೇ ಪಕ್ಷಕ್ಕೆ ಸೇರಿದಾಕಿ ಎಂಬ ಕಾರಣಕ್ಕೆ ನಾನು ಅದನ್ನು ಬೆಂಬಲಿಸೋದಿಲ್ಲ. ನಾವೆಲ್ಲರೂ ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರವೇ ಕೆಲಸ ಮಾಡಬೇಕು ಅನ್ನೋದು ನನ್ನ ನಂಬಿಕೆ. ಈ ನೆಲದಲ್ಲಿ ವಾಸಿಸುವ ಎಲ್ಲರಲ್ಲೂ ಇದು ನಮ್ಮದು ಎಂಬ ಭಾವನೆ ಮೂಡಿಸೋದು ನಾಯಕನ ಕೆಲಸ. ಆದ್ದರಿಂದ ಅಂಥ ವಿಚಾರಗಳನ್ನು ಮಹಾರಾಷ್ಟ್ರಕ್ಕೆ ತರುವ ಅಗತ್ಯವಿಲ್ಲ ಅಂತ ಹೇಳಿ ಅಭಿಪ್ರಾಯಪಟ್ಟಿದ್ದಾರೆ.